ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕಡಲೆಕಾಳು ಉಸ್ರಿ ಮಾಡೇ ಇರ್ತೀರಾ, ಬಟ್ ಈ ರೀತಿ ಡಿಫ್ರೆಂಟಾಗಿ ಮಾಡಿ ಸಖತ್ತಾಗಿರುತ್ತೆ. ಇದು ಒಂದು ಫಟಾಫಟ್ ಅಂತ ರೆಡಿ ಮಾಡ್ಕೊಬಿಟ್ರೆ ಒಂದು ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ. ಒಲೆ ಮೇಲೆ ಬೇಯಿಸ್ಬೇಕು ಮಾಡಬೇಕು ಅನ್ನೋದು ಇರೋದೇ ಇಲ್ಲ. ಒಂದ್ಸರಿ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿತ್ತು. ಯಾಕೆ ನಿಮ್ಗೆ ತಿಳಿಸ್ಬಾರ್ದು ಅಂತ ಇನ್ನೊಂದ್ಸರಿ ಮಾಡಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇದು ಒಂದು 3 ವಿಷಲ್ ಬರ್ಸ್ಕೊಂಡಿರುವಂತಹ ಕಡಲೆಕಾಳು. ಇಷ್ಟು ಬೆಂದಿದ್ರೆ ಸಾಕು, ಜಾಸ್ತಿ ಬೇಯಿಸ್ಕೋಬೇಡಿ. ಸೊ ಪರ್ಫೆಕ್ಟಾಗಿದೆ. ಬೇಕಿದ್ದರೆ ಒಟ್ಟಿಗೆ ಉಪ್ಪು ಹಾಕ್ಕೊಳ್ಳಿ. ನಾನೇನು ಹಾಕಿಲ್ಲ, ಹಾಗೆ ಬೇಯಿಸಿದ್ದೀನಿ. ಇವಾಗ ಒಂದೇ ಒಂದು ಈರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿ ಕಾಯಿ ತುರಿ ಸ್ವಲ್ಪ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ. ನಂತರದಲ್ಲಿ ಹುರಿದಿರುವಂತಹ ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಬೇಕಿದ್ದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ. ಸೊ ಇದಿಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಇದಂತಹ ಕಡಲೆಕಾಳು ಸಲಾಡ್ ಅಂತಲೂ ಅಲ್ಲ, ಉಸ್ಲಿ ಅಂತಲೂ ಅಲ್ಲ, ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ.